ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ಒಂದು ವಿಡಿಯೋನ ಮಾಡಿದ್ದೆ. ನಿಮ್ಮ ಬೆಲೆ ಅವರಿಗೆ ಗೊತ್ತಾಗಬೇಕು, ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಿದೆಯಾ ಅಂತ ನಾವು ಟ್ಯಾರೋದಲ್ಲಿ ಚೆಕ್ ಮಾಡಿದ್ವಿ. ಅದು ಒಂದು ಟೈಮ್ಲೆಸ್ ಗೈಡೆನ್ಸ್. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಓಕೆ, ಅದನ್ನು ನೋಡಿದವರು ಅದರಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ದೂರದಿಂದ ನಿಂತು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ನೀವು ಮಾಡಿ, ಅವರಿಗೇ ತಾನೇ ಗೊತ್ತಾಗುತ್ತೆ ಅಂತ. ಬಟ್ ಸ್ಟಿಲ್ ನನಗೆ ಕಾಮೆಂಟ್ಸ್ ಬಂದಿದೆ ಆ್ಯಂಡ್ ವಾಟ್ಸಪ್ಪಲ್ಲೂ ಕೂಡ ಕೇಳಿದ್ದೀರಾ, ಏನಾದರೂ ಒಂದು ಸ್ವಿಚ್ ವರ್ಡ್ ಕೊಡಿ ಅಥವಾ ಏನಾದರೂ ಸ್ಪೆಲ್ ಹೇಳಿ ಅಂತ. ಸೊ ಹಾಗಾಗಿ ನಾನಿವತ್ತೊಂದು ಸ್ವಿಚ್ ವರ್ಡನ್ನು ಕೊಡ್ತೀನಿ, ಎನರ್ಜಿ ಸರ್ಕಲ್ನ ಕೊಡ್ತೀನಿ. ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ದಯವಿಟ್ಟು ನಿಮ್ಗೆ ಯಾವುದೇ ರೀತಿ ಡೌಟ್ ಬರಲ್ಲ, ಆ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲಿ. ಆ್ಯಂಡ್ ಕನ್ನಡದಲ್ಲಿ ಯಾರಿಗೆ ಸ್ವಿಚ್ ವರ್ಡ್ ಬೇಕೋ ಅದನ್ನು ನಾನು ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಓಕೆ, ಆ್ಯಂಡ್ ಕಪಲ್ ಕ್ಯಾಂಡಲ್ ರಿಚುವಲ್ನ ಯಾರು ಕೇಳ್ತಾ ಇದ್ದೀರಾ? ಈ ಸಲ ಕಪಲ್ ಕ್ಯಾಂಡಲ್ ರಿಚುವಲ್ ಇಲ್ಲ. ಏಪ್ರಿಲ್ 19ಗೆ ಸೇಂಟ್ ಎಕ್ಸ್ಪೆಡೈಟ್ ಅವರ ಫೀಸ್ಟ್ ಡೇ ಇರೋದ್ರಿಂದ ನನಗೆ ಅದು ತುಂಬ ಬಿಗ್ಗೆಸ್ಟ್ ಡೇ, ಬಿಕಾಸ್ ಅದು ವರ್ಷಕ್ಕೆ ಒಂದೇ ಸಲ ಬರೋದು. ಸೊ ಹಾಗಾಗಿ ನಾನು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅದು ಎಂಥ ವಿಷ್ ಆದರೂ ನೀವು ಕೇಳ್ಕೊಬೋದು, ಬುಕ್ಕಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಅವತ್ತು ಆ ರಿಚುವಲ್ನ ಮಾಡ್ಕೋಬೋದು. ಸೊ ಓಕೆ, ಎನರ್ಜಿ ಸರ್ಕಲ್ ಮಾಡೋದಕ್ಕೆ ನಮಗೇನು ಬೇಕು? ಆ್ಯಸ್ ಯೂಶ್ವಲ್ ನಮಗೆ ಒಂದು ಪೇಪರ್ ಬೇಕು. ಈ ಥರದ ಒಂದು ಪೇಪರ್ ಬೇಕು. ಇದನ್ನು ನೀವು ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋದು ವೇಸ್ಟ್ ಪೇಪರ್, ನೀವು ಒಳ್ಳೆ ಪೇಪರ್ನ ತೊಗೊಳ್ಳಿ. ಓಕೆ, ಸೊ ನೀಟಾಗಿರುವಂತಹ ಪೇಪರ್ನ ತೊಗೊಳ್ಳಿ, ಚೆನ್ನಾಗಿರಬೇಕು ನಿಮ್ಮ ಪೇಪರ್. ಆ್ಯಂಡ್ ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಎನರ್ಜಿ ಸರ್ಕಲ್ನ ಡ್ರಾ ಮಾಡಿ. ನಾನು ಓಕೆ, ಇದರಲ್ಲಿ ಇಂಕಿಲ್ಲ, 1 ಸೆಕೆಂಡ್. ನೀಟಾಗಿ ಡ್ರಾ ಮಾಡಬೇಕು. ನಿಮ್ಮ ಎನರ್ಜಿ ಸರ್ಕಲ್ಲು ತುಂಬ ನೀಟಾಗಿ ಬರಬೇಕು. ಸೊ ಹಾಗಾಗಿ ಫಸ್ಟಿಗೆ ನೀವು ಪೆನ್ನನ್ನು ಟೆಸ್ಟ್ ಮಾಡ್ಕೊಂಬಿಡಿ, ಪೆನ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಆಮೇಲೆ ಬರೆದ ಮೇಲೆ ಅದು ಸರಿ ಹೋಗಿದ್ರೆ ಸುಮ್ಮನೆ ಪೇಪರ್ ವೇಸ್ಟ್. ಸೊ ಎನರ್ಜಿ ಸರ್ಕಲ್ ಮಾಡೋದಕ್ಕೆ ಈ ಥರ ಒಂದು ಪೇಪರ್ನ ತೊಗೊಳ್ಬೇಕು. ನೆಕ್ಸ್ಟು ಒಂದು ಸಲ ನೀವು ಪೆನ್ನನ್ನು ಇಟ್ಟು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಸರ್ಕಲ್ನ, ನೀವು ಪೆನ್ನನ್ನು ತೆಗಿಬಾರ್ದು. ಓಕೆ, ಆ್ಯಂಡ್ ಇನ್ ಕೇಸ್ ನೀವು ನಿಮಗೆ ಸರ್ಕಲ್ ಹಾಕೋಕ್ಕೆ ಸರಿ ಹೋಗ್ತಿಲ್ಲ, ನೀಟಾಗಿ ಸರ್ಕಲ್ ಬರದೇ ಇದ್ದರೂ ಪರವಾಗಿಲ್ಲ, ಬಟ್ ಆದಷ್ಟು ಸ್ವಲ್ಪ ಸರ್ಕಲ್ ಥರ ಕಾಣೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ಯಾವುದಾದ್ರೂ ಒಂದು ರೌಂಡ್ ಬ್ಯಾಂಗಲ್ ತೊಗೊಂಡು, ಇಲ್ಲ ಅಂತಂದರೆ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ. ಓಕೆ, ಸೊ ಈ ರೀತಿ ಜನರಲಾಗಿ ಹಾಕ್ತೀರಾ ಅನ್ನೋದಾದರೆ, ಒಂದು ಸಲ ನೀವು ಪೆನ್ನನ್ನು ಸ್ಟಾರ್ಟ್ ಮಾಡಿದ್ರೆ ಪೆನ್ನನ್ನು ತೆಗಿಬಾರ್ದು, ನೀಟಾಗಿ ಸರ್ಕಲ್ನ ಹಾಕಿ ಈ ಥರ. ಓಕೆ, ನಾನಿಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹಾಕ್ತಿರೋದ್ರಿಂದ ನಂದಷ್ಟು ಕರೆಕ್ಟಾಗಿ ಬರ್ತಿಲ್ಲ. ನೀವು ನೀಟಾಗಿ ಡ್ರಾ ಮಾಡಿ ನೋಡಿ. ನಾನು ಹಾಕಬೇಕಾದ್ರೆ ಇಲ್ಲಿ ಹೊರಟೋಯ್ತದು, ಬಟ್ ನಿಮ್ಮದು ಆ ರೀತಿ ಇರಬಾರ್ದು, ನೀವು ನೀಟಾಗಿ ಹಾಕಬೇಕು. ನಾನು ಅದನ್ನು ನಿಮಗೋಸ್ಕರ ತಿದ್ದಿ ತೋರಿಸ್ತಾ ಇದ್ದೀನಿ, ಬಟ್ ನೀವು ಈ ರೀತಿ ತಿದ್ದಬಾರ್ದು, ಗೊತ್ತಾಯ್ತಲ್ಲ? ಸೊ ಕೆಲವ್ರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಬೆಟರ್ ನಾನು ಇನ್ನೊಂದು ಸಲ ತೋರಿಸೋದು. ನೋಡಿ, ಲಾಸ್ಟ್ ಟೈಮ್ ಯಾವುದೋ ಒಂದು ಹಿಂಗೆ ಹಾಕ್ದಾಗ ಹಿಂಗಾಗಿದೆ. ಸೊ ನೀವು ಇನ್ನೊಂದು ಸತಿ ಹೇಳ್ತೀನಿ ಕೇಳಿ. ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಸರ್ಕಲ್ ಈ ಥರ ಕಂಪ್ಲೀಟ್ ಆಗೋ ತನಕ ನೀವು ನಿಮ್ಮ ಪೆನ್ನನ್ನು ತೆಗಿಬಾರ್ದು. ಓಕೆ, ಆಮೇಲೆ ಇಲ್ಲೆಲ್ಲೂ ಮಧ್ಯಕ್ಕೆ ಕಟ್ ಬರಬಾರ್ದು. ಆಮೇಲೆ ನಾವು ಏನು ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ಪಾಯಿಂಟಿಗೆ ಅದು ಬಂದು ನಿಲ್ಲಬೇಕು. ಓಕೆ, ಈ ಸರ್ಕಲ್ ಚೆನ್ನಾಗಿ ಬಂತು. ನೀವು ಅದೇ ಥರ ಬಿಡಿಸಿ. ಈಗ ನಾನೇನು ಬಿಡಿಸ್ಕೊಂಡಿದ್ನಲ್ಲ ಅದರಲ್ಲೇ ತೋರಿಸ್ತೀನಿ ಏನು ಮಾಡಬೇಕಂತ. ಒಂದು ಸಲ ಸರ್ಕಲ್ನ ನೀಟಾಗಿ ಬಿಡಿಸಿದ ಮೇಲೆ ನೀವು ಇದ್ರ ಒಳಗಡೆ ಮೇಲ್ಗಡೆ ನಿಮ್ಮ ಹೆಸರನ್ನು ಬರೀರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ABCD ಅಂತ ಅಂದ್ಕೊಳ್ಳೋಣ. ಓಕೆ, ಅದ್ರ ಮಧ್ಯದಲ್ಲಿ ನೀವು ಸ್ವಿಚ್ ವರ್ಡನ್ನು ಬರಿಬೇಕು. ಏನಂತ ಹೇಳಿದ್ರೆ, ನಾನು ಯಾವ ರೀತಿ ತೋರಿಸ್ತೀನಿ ಅದೇ ರೀತಿ ಬರಿಬೇಕು. ರಿವರ್ಸ್ ಚೇಂಜ್. ನೋಡಿ, ಇಲ್ಲಿ ಚೇಂಜ್ ಅನ್ನೋ ಜಾಗದಲ್ಲಿ ಈ ಒಂದು ಸ್ವಲ್ಪ ಗ್ಯಾಪಲ್ಲಿದೆ. ಸೊ ನಿಮ್ಮಲ್ಲಿ ಯಾವುದೇ ಲೆಟರ್ ಕೂಡ ನಿಮ್ಮ ಸರ್ಕಲಿಗೆ ಟಚ್ ಆಗಬಾರ್ದು. ಓಕೆ, ಆ್ಯಂಡ್ ನಾನಿಲ್ಲಿ ರಿವರ್ಸ್ ಚೇಂಜ್ ನನಗೆ ಒಂದು ಲೈನಲ್ಲಿ ಬಂತು. ಇನ್ ಕೇಸ್ ನಿಮ್ಮ ಸರ್ಕಲ್ ದೊಡ್ಡದಿದ್ದು ನಾನು ನೆಕ್ಸ್ಟು ಬರೆಯೋದು ಅಲ್ಲಿ ಸ್ಪೇಸ್ ಆಗುತ್ತೆ ಅಂದರೆ ಹಾಗೆ ಬರ್ಕೋಬಹುದು. ರಿವರ್ಸ್ ಚೇಂಜ್, ಬೋ, ಕನ್ಸೀಡ್, ಟುಗೆದರ್ ಡಿವೈನ್. ನೆಕ್ಸ್ಟ್ ನಿಮ್ಮ ಪರ್ಸನಿನ ಹೆಸರು. ನಿಮ್ಮ ಪರ್ಸನಿನ ಹೆಸರು XYZ ಅಂತ ಹೇಳ್ಕೊಳ್ಳೋಣ.
ಅದನ್ನು ನಿಮ್ಮ ಪರ್ಸನಿನ ಹೆಸರು ಇಲ್ಲಿ ಬರಿಬೇಕು. ಈ ರೀತಿ ಬರಿಬೇಕು. ಬ್ಲೂ ಕಲರ್ ಪೆನ್ನಲ್ಲಿ ಬರಿಬೇಕು. ಎನಿ ಟೈಮ್ ಬರಿಬೋದು. ನೀವು ಪೀರಿಯಡ್ಸಲ್ಲಿ ಇದ್ದರೂ ಬರಿಬೋದು, ಪೀರಿಯಡ್ಸಲ್ಲಿ ಇಲ್ಲದೇ ಇದ್ದರೂ ಬರಿಬೋದು, ಯಾವ ಟೈಮಲ್ಲಿ ಬೇಕಿದ್ರೂ ಬರಿಬೋದು. ಈಗ ನೋಡಿದ ತಕ್ಷಣ ಬರಿಬೋದು. ಓಕೆ. ಸೊ ಇನ್ ಕೇಸ್ ನಿಮ್ಮ ಸರ್ಕಲ್ ದೊಡ್ಡದಿದೆಯಪ್ಪ, ನೀವು ಒಂದು ಸರ್ಕಲ್ ದೊಡ್ಡದಾಗಿ ಹಾಕಿದ್ದೀರಾ, ಅಲ್ಲಿ ರಿವರ್ಸ್ ಚೇಂಜ್ ಅಂತ ಬರೆದು ಬೋಗೆ ಜಾಗ ಇತ್ತು ಅಂದರೆ ಬೋನ ಬರಿಬಹುದು, ಅಥವಾ ನಾನು ತೋರಿಸಿರೋ ಥರನೂ ಬರಿಬೋದು. ಎಲ್ಲ ಕ್ಯಾಪಿಟಲ್ ಲೆಟರಲ್ಲಿ ಇರಬೇಕು. ನಿಮ್ಮ ನೇಮ್ಸು ಸ್ಮಾಲ್ ಲೆಟರಲ್ಲಾದರೂ ಇರ್ಬೋದು, ಕ್ಯಾಪಿಟಲ್ ಲೆಟರಲ್ಲಾದರೂ ಇರ್ಬೋದು. ನಾನು ಕನ್ನಡದಲ್ಲಿ ಕೊಟ್ಟಿರುವಂತಹ ಒಂದು ಸ್ವಿಚ್ ವರ್ಡನ್ನು ನೀವು ಬಳಸ್ತೀರಾ ಅಂದರೆ 100% ಬಳಸ್ಬೋದು. ಇಲ್ಲಿ ಇಂಗ್ಲೀಷಲ್ಲೇ ಬರೀಬೇಕು ಅಂತ ಏನಿಲ್ಲ. ನಾನು ಕನ್ನಡದಲ್ಲಿ ಏನು ಟೈಪ್ ಮಾಡಿ ಕೆಳಗೆ ಕೊಟ್ಟಿರ್ತೀನಲ್ಲ ಅದನ್ನು ಖಂಡಿತವಾಗ್ಲೂ ಉಪಯೋಗಿಸ್ಬೋದು. ಓಕೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಅಟ್ಲೀಸ್ಟ್ ಒಂದು 48 ಡೇಸ್ ಆದರೂ ನಿಮ್ಮ ಜೊತೆ ಇಟ್ಕೋಬೇಕು, ಈ ಎನರ್ಜಿ ಸರ್ಕಲ್ನ. ಇದನ್ನು ಆದಷ್ಟು ನಿಮ್ಮದು ಏನು ಹೇಳ್ತೀವಿ, ಇದು ಹೆಂಗಿರ್ಬೇಕಂದ್ರೆ ಓಪನ್ ಸ್ಪೇಸಲ್ಲಿ ಇರಬೇಕು ಎನರ್ಜಿ ಸರ್ಕಲ್. ಎಲ್ಲಾದರೂ ಪೇಸ್ಟ್ ಮಾಡೋಕ್ಕಾದ್ರೆ ಪೇಸ್ಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಎಲ್ಲಾದರೂ ಮೇಲ್ಗಡೆ ವಾರ್ಡ್ರೂಫ್ ಮೇಲೆ ಅಥವಾ ಈ ಬೀರು ಇರ್ತಿತ್ತಲ್ಲ ನಮ್ಮದೆಲ್ಲ ಹಳೇದು, ಇವಾಗ ಜಾಸ್ತಿ ಜನದ ಮನೇಲಿ ಬೀರು ಇರಲ್ಲ ಅನ್ಕೋತೀನಿ, ಬಟ್ ಇದ್ದರೆ ಇನ್ ಕೇಸ್ ಆ ರೀತಿ ಅದ್ರ ಮೇಲೆ ಇಟ್ಬಿಡಿ. ಇದ್ರ ಮೇಲೆ ಯಾವುದೇ ಥರದ ವಸ್ತುನ ನೀವು ಇಡಬಾರ್ದು. ಓಕೆನಾ. ಯಾವುದೇ ಥರ ವಸ್ತುನ ನೀವು ಇಡಬಾರ್ದು. ಇದು ಅಪ್ವರ್ಡ್ಸ್ ಫೇಸ್ ಮಾಡ್ತಾ ಇರಬೇಕು ಯಾವಾಗಲೂ. ಗಾಟ್ ಇಟ್ ಅಲ್ಲ. ಈ ರೀತಿ ಮಾಡಿ, ಅಥವಾ ನೀವು ಒಂದು ವಾಟರ್ ಬಾಟಲ್ನ ತೊಗೊಂಡು ಅದರಲ್ಲಿ ನೀರನ್ನ ಫಿಲ್ ಮಾಡಿ, ಈ ಥರ ಗ್ಲಾಸ್ ಬಾಟಲ್ನ ತೊಗೋಬೇಕು, ನೀರನ್ನು ಫಿಲ್ ಮಾಡಿ ಡೈಲಿ ಇದನ್ನು ಚಾರ್ಜ್ ಮಾಡಿ ಕುಡಿತಾ ಬರ್ಬೋದು. ಓಕೆ. ಒಂದು 10 ಸೆಕೆಂಡ್ಸ್ ಆರ್ 30 ಸೆಕೆಂಡ್ಸ್ ಇಟ್ರೂ ಸಾಕು. ಈ ಥರ ಬಾಟಲಲ್ಲಿ ಫುಲ್ ನೀರನ್ನು ಇಟ್ಬಿಟ್ಟು ಒಂದು 10-30 ಸೆಕೆಂಡ್ಸ್ ಇಟ್ಟರೂ ಸಾಕು, ವಾಟರ್ ಚಾರ್ಜ್ ಆಗುತ್ತೆ, ಆ ನೀರನ್ನು ಕುಡಿತಾ ಬರಬಹುದು. ಓಕೆ. ಹಿಯರ್ ಕಮ್ಸ್ ನಾವು ಎನರ್ಜಿ ಸರ್ಕಲ್ ಮಾಡೋಕ್ಕಾಗುತ್ತೆ, ಆದರೆ ನೀವು ಹೇಳಿದ ರೀತಿ ಇಡೋಕ್ಕಾಗಲ್ಲ. ನಾವೇನು ಮಾಡಬೇಕು ಅನ್ನೋದಾದರೆ, ದಿನ ಒಂದು ಟೈಮಿಂಗ್ಸ್ನ ಇಟ್ಕೊಳ್ಳಿ. ಒಂದು 48 ಡೇಸ್ ಆರ್ 21 ಡೇಸ್ ಎಷ್ಟಾಗುತ್ತೆ ನಿಮಗೆ ಯಾವಾಗೆಲ್ಲ ನೆನಪಾಗುತ್ತೆ ಈ ರೀತಿ ಎನರ್ಜಿ ಸರ್ಕಲ್ನ ಬರೀರಿ, ಬರ್ನ್ ಮಾಡಿ ಯೂನಿವರ್ಸ್ಗೆ ಬ್ಲೋ ಮಾಡಿ. ಓಕೆನಾ. ಈ ಸ್ವಿಚ್ ಬೋರ್ಡಿಂದ ನಿಮಗೆ ನಿಮ್ಮ ಪರ್ಸನಿಗೆ ನಿಮ್ಮ ಬಗ್ಗೆ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ, ರೆಸ್ಪೆಕ್ಟ್ ಕೊಡ್ತಾರೆ, ಲವ್ ತೋರಿಸ್ತಾರೆ. ಓಕೆನಾ. ಆ್ಯಂಡ್ ಇನ್ ಕೇಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀರ, ಒಂದು ವಾರ ಮಾಡ್ತಾ ಇರ್ತೀರ, ಸಡನ್ನಾಗಿ ನೀವೆಲ್ಲೋ ಊರಿಗೆ ಹೋಗ್ಬಿಡ್ತೀರ, ಮಾಡೋಕ್ಕಾಗಲ್ಲ, ದಟ್ ಈಸ್ ಆಲ್ಸೋ ಫೈನ್. ಓಕೆ. ಕಂಟಿನ್ಯೂಟಿ ಇದ್ದರೆ ತುಂಬ ಒಳ್ಳೆಯದು. ಮಿಸ್ಸಾಗಿ ಮಧ್ಯದಲ್ಲಿ ಎಲ್ಲಾದರೂ ಮಿಸ್ ಆಗಿತ್ತು ಅಂದರೆ ದ್ಯಾಟ್ ಈಸ್ ಆಬ್ಸಲ್ಯೂಟ್ಲಿ ಫೈನ್. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ 21 ಡೇಸ್ ಬರ್ನ್ ಮಾಡಿ. ಓಕೆನಾ. ಕೌಂಟ್ ಮಾಡಿದ್ರೆ ನೀವು 21 ಡೇಸ್ ಆಗಿರಬೇಕು. ಈಗ 5 ಡೇಸ್ ಮಾಡ್ತೀರಾ, 6th ಡೇ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿರಲ್ಲ, ಮರ್ತೋಗ್ಬಿಟ್ಟಿರ್ತೀರಾ, ಇಲ್ಲ ಟೈಮ್ ಆಗಿರೋದಿಲ್ಲ, ಅವಾಗೇನು ಮಾಡಬೇಕು ಅಂತಂದರೆ ದ್ಯಾಟ್ ಈಸ್ ಫೈನ್. ನೆಕ್ಸ್ಟ್ ಡೇಯಿಂದ ಮತ್ತು 6ಇಂದ ಕೌಂಟ್ ತೊಗೊಳ್ಳಿ. ಗೊತ್ತಾಯ್ತಲ್ಲ. ದೆನ್ ಓಕೆ, ಅದನ್ನು ಬರ್ನ್ ಮಾಡೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ ಅಂದವರು ಸಿಂಪಲ್ಲಾಗಿ ರಿವರ್ಸ್ ಚೇಂಜ್ ಬೋ ಕನ್ಸೀಡ್ ಟುಗೆದರ್ ಡಿವೈನ್ ಅಂತ ಡೈಲಿ ಅನ್ಲಿಮಿಟೆಡ್ ಚಾಂಟ್ ಮಾಡಬೇಕು. ಓಕೆ. ಅನ್ಲಿಮಿಟೆಡ್ ಅಂದರೆ ಏನು ಅರ್ಥ? ಅದಕ್ಕೆ ಲಿಮಿಟೇ ಇಲ್ಲ. 108 ಸತಿ ಹೇಳ್ಕೋಬೇಕು, 21 ಸತಿ ಹೇಳ್ಕೋಬೇಕು, 11 ಸತಿ. ನೀವೀಗೆಲ್ಲೋ ಕೂತಿರ್ತೀರ, ವರ್ಸ್ಟ್ ಕೇಸೇ ಇಲ್ಲ, ವಾಶ್ರೂಮಲ್ಲಿ ಇರ್ತೀರ, ಆವಾಗೂ ಕೂಡ ರಿವರ್ಸ್ ಚೇಂಜ್ ಬೋ ಕನ್ಸೀಡ್ ಟುಗೆದರ್ ಡಿವೈನ್, ರಿವರ್ಸ್ ಚೇಂಜ್ ಬೋ ಕನ್ಸೀಡ್ ಟುಗೆದರ್ ಡಿವೈನ್ ಅಂತ ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡ್ತಾಯಿರಿ. ನಿಮ್ಮ ಮೈಂಡಲ್ಲಿ ಓಡಿ 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 ಹಂಗೆ ಆಗುತ್ತೆ. ಬೆಳಗ್ಗೆ ನೀವು ಎದ್ದ ತಕ್ಷಣ ಒಂದು ಇಂಟೆನ್ಷನ್ನ ಸೆಟ್ ಮಾಡಿ ಹಾಸಿಗೆ ಮೇಲೆ ಇರ್ತಿರಲ್ಲ, ಆವಾಗಲೇ ನನ್ನ ಪಾರ್ಟ್ನರ್ ನನಗೆ ಪ್ರೀತಿ ತೋರಿಸ್ತಾ ಇದ್ದಾರೆ, ನನ್ನ ಬೆಲೆ ಅವ್ರಿಗೆ ಗೊತ್ತಾಗಿದೆ, ತುಂಬ ರೆಸ್ಪೆಕ್ಟಿಂದ ಮಾತಾಡಿಸ್ತಾ ಇದ್ದಾರೆ, ರಿವರ್ಸ್ ಚೇಂಜ್ ಬೋ ಕನ್ಸೀಡ್ ಟುಗೆದರ್ ಡಿವೈನ್ ಅಂತ ಒಂದು 11 ಟೈಮ್ಸ್ ಚಾಂಟ್ ಮಾಡಿ ಅವತ್ತಿನ ದಿನ ಎಲ್ಲ ಅನ್ಲಿಮಿಟೆಡ್ ಚಾಂಟ್ ಮಾಡಿಬಿಡಿ. ಸೊ ಬೆಳಿಗ್ಗೆ ಇಂಟೆನ್ಷನ್ ಸೆಟ್ ಮಾಡಿದ್ದು ಹೋಲ್ ಡೇ ನೀವು ಅನ್ಲಿಮಿಟೆಡ್ ಚಾಂಟ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಆ್ಯಂಡ್ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ನಿಮ್ಮ ಕೈಯಲ್ಲಿ ಬರ್ಕೊಳ್ಳೋಕ್ಕಾಗುತ್ತೆ ಅಂದರೆ ದಯವಿಟ್ಟು ಬರ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ವಲ್ಪ ದಿನ ನಿಮಗೆ 48 ಡೇಸ್ ತನಕ ನಾನು ಅಲ್ಮಾರಿ ಮೇಲೆ ಇಡಿ ಅಂತ ಹೇಳಿದ್ನಲ್ವ, ಅಥವಾ ಎಲ್ಲಾದರೂ ಪೇಸ್ಟ್ ಮಾಡಿ ಅಂತ ಹೇಳಿದ್ವಲ್ಲ, ಅದು 48 ಡೇಸ್ ಆದಮೇಲೆ ನೀವು ಬರ್ನ್ ಮಾಡ್ಬೋದು. ಯು ವಿಲ್ ಸಿ ಚೇಂಜಸ್. ಡೆಫಿನೆಟ್ಲಿ ನೀವು ಚೇಂಜಸ್ನ ನೋಡ್ತೀರಾ. ಸಣ್ಣ ಪುಟ್ಟ ಚೇಂಜಸ್ಗಳನ್ನು ಮಾರ್ಕ್ ಮಾಡ್ತಾ ಬನ್ನಿ. ಒಂದೇ ಸಲ ಅವ್ರು ಬಂದುಬಿಟ್ಟು ನಿಮಗೆ ನಿಮ್ಮ ಕಾಲಿಗೆ ಬಿದ್ದುಬಿಟ್ಟು ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಅಲ್ಲ, ಕೆಲವು ಕ್ಲೈಂಟ್ಸ್ಗಳು ಜಸ್ಟ್ ಒಂದು 10 ಡೇಸ್ 15 ಡೇಸ್ ಮಾಡಿರ್ತಾರೆ, ನನಗೆ ವರ್ಕ್ ಆಗ್ತಿಲ್ಲ ಅಂತ ಬರ್ತಾರೆ. ನಾನು ತುಂಬ ಸಲ ಹೇಳಿದ್ದೀನಿ, ಫುಲ್ ಜಾದು ನಡಿಬೇಕು ಅಂತಂದರೆ ನಿಮ್ಮ ಎಫರ್ಟ್ ಅಷ್ಟೇ ಇರಬೇಕು ಅಂತ, ಅವಾಗ 100% ಮ್ಯಾಜಿಕ್ ಆಗೇ ಆಗುತ್ತೆ. ಓಕೆ. ಸೊ ಇದಿಷ್ಟು ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟಾಗುತ್ತೆ ಅಷ್ಟು ಚಾಂಟ್ ಮಾಡಿ. ಹಾಗಾದರೆ ಎನರ್ಜಿ ಸರ್ಕಲ್ ಮಾಡಿಟ್ಟಿರೋರು ಚಾಂಟ್ ಮಾಡ್ಬೋದಾ ಅಂದರೆ ಡೆಫಿನೆಟ್ಲಿ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಮಾಡೋಕ್ಕಾಗದೇ ಇರೋರು ನಾನು ಕೊಟ್ಟಿದ್ದೀನಲ್ಲ ಬೇರೆ ಥರ
ಚಾಂಟ್ ಮಾಡ್ಬೋದು ಅಂತ, ದಯವಿಟ್ಟು ಚಾಂಟ್ ಮಾಡಿ ಆದರೂ ಉಪಯೋಗಿಸ್ಕೊಳ್ಳಿ. ಓಕೆ, ಸೊ ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಐ ಹ್ಯಾವ್ ಲೈಕ್ ಆಲ್ಮೋಸ್ಟ್ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿಲ್ಲಿ ಡೌಟ್ಸ್ ಮಾತ್ರ ದಯವಿಟ್ಟು ಇಟ್ಕೋಬೇಡಿ. ಬಿಕಾಸ್ ನೀವು ಎಷ್ಟು ಡೌಟ್ಸ್ನ ಇಟ್ಕೋತೀರ, ಎಷ್ಟು ಅನುಮಾನ ಅಲ್ಲ ಸಾರಿ, ಏನಂತಾರೆ ಡೌಟ್ಸ್ ಅನ್ನೋದಕ್ಕೆ, ಲೈಕ್ ಯಾವಾಗ್ಲೂ ಒಂಥರ ಈ ಡೌಟ್ಸ್ಗಳನ್ನೇ ಇಟ್ಕೊಂಡಿದ್ದೆ ಆ ಡೌಟಲ್ಲೇ ಜೀವನ ಮಾಡಿಬಿಡ್ತೀರ. ಓಕೆನಾ, ಸುಮ್ಮನೆ ನಿಮ್ಮ ಜಸ್ಟ್ ಗೋ ಬೈ ದ ಫ್ಲೋ, ರಫಾಗಿ ರ್ಯಾಂಡಮಾಗಿ ಹೋಗಿ. ಯೂನಿವರ್ಸ್ 100% ಯೂನಿವರ್ಸ್ ಎಕ್ಸ್ಪ್ಲೇನ್ ಯೂನಿವರ್ಸ್ ನಿಮಗೆ 100% ಕೈ ಹಿಡಿತಾರೆ. ಓಕೆನಾ, ಜಸ್ಟ್ ನಿಮ್ಮ ಇಂಟೆನ್ಷನ್ ಪ್ಯೂರ್ ಇರಲಿ ಅಷ್ಟೇ. ಸುಮ್ಮನೆ ನೀವು ಅವ್ರಿಗೆ ಅವಮಾನ ಮಾಡಿಬಿಟ್ಟು ಅವ್ರು ನಿಮಗೆ ರೆಸ್ಪೆಕ್ಟ್ ತೋರಿಸ್ಬೇಕಂದ್ರೆ ದಟ್ ಡಸಂಟ್ ವರ್ಕ್. ಓಕೆ, ಗೊತ್ತಾಯ್ತಲ್ಲ, ನೀವು ಅವರಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡೋದು. ಐ ಹೋಪ್ ಯಾರೂ ಆ ಥರ ಮಾತಾಡಿರಲ್ಲ, ಬಟ್ ಕೆಲವರು ಇರ್ತಾರೆ. ಇಲ್ಲಿ ಎಲ್ಲ ಥರದ ಜನ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಹೇಗೆ ಬೇಕೋ ಹಾಗೆ ಮಾತಾಡೋದು, ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ನೋ, ದಟ್ ಈಸ್ ನಾಟ್ ಅ ರೈಟ್ ಥಿಂಗ್. ಸೊ ಆದಷ್ಟು ನೀವು ಪ್ರೀತಿ ತೋರಿಸಿ, ಅವರು ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊತಿಲ್ಲ ಅಂದೆ ಮಾತ್ರ ಇದನ್ನೆಲ್ಲ ಬಳಸಿ ಅಂತ ನಾನು ಹೇಳ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೆಟ್ ಮಿ ನೋ ಎನಿ ಡೌಟ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಥ್ಯಾಂಕ್ ಯು.